ಆಲ್ರೆಡಿ ಒಂದು ತಿಂಗಳು ಮುಗದೆ ಹೋಯಿತು. ಅದ್ರ ಬಗ್ಗೆ ಇವತ್ತು ನಾವು ಇಷ್ಟು ದಿವಸ ಬೇಡಿಕೆಗಳು ನೀಡ್ತಾ ಇದ್ವಿ, ಮಿನಿಸ್ಟರ್ಗೆ ಲೆಟರ್ ಕೊಟ್ಟಿದ್ದೀವಿ, CM ಸಾಹೇಬರಿಗೆ ಗಮನ ತಂದಿದ್ದೀವಿ, ಉಸ್ತುವಾರಿ ಸಚಿವರಿಗೆ ಗಮನ ತಂದ್ವಿ, MLA ಸಾಹೇಬರಿಗೆ ಹೇಳಿದ್ವಿ. MLA ಸಾಹೇಬ್ರೆ ಖುದ್ದಾಗಿ ಜಂಗಲ್ ರಾಜಸ್ನ ಚೇರ್ಮನ್ ಆಗಿರೋದ್ರಿಂದ ಅವ್ರಿಗೆ ಇದ್ರ ಮೇಲೆ ಪ್ರೆಷರ್ ಜಾಸ್ತಿ ಇರುವಂಥದ್ದು. ಬಟ್ ಆದರೆ ಅದೇ ಕ್ಷೇತ್ರದವರಾಗಿರೋದ್ರಿಂದ ಪ್ರಾಬ್ಲಿ ಐ ಥಿಂಕ್ ಅವ್ರು ಇನ್ನೂ ಡಿಸೈಡ್ ಮಾಡ್ತಾ ಇಲ್ಲ ಅನಿಸುತ್ತೆ. ನಾವು ಇವತ್ತೊಂದು ದಿವಸ ಎಲ್ಲ ಒಟ್ಟಿಗೆ ಸೇರಿರೋದೇನಪ್ಪ ಅಂದರೆ, ನಾನೇ ಆಗಲಿ ಅಥವಾ ಜಯಕುಮಾರ್ ಸರ್ ಆಗಲಿ ನಾವು ಮಾತಾಡಿದಾಗ ಇದು ನಮ್ಮ ಬಿಸ್ನೆಸ್ ಇದರಲ್ಲಿ ಮಾತಾಡ್ತೀವಿ ಅಂತ. ಬಟ್ ಅದ್ರ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರೂ ಗೊತ್ತಿರಲಿ, ಇದು ಇಯರ್ ಎಂಡ್, ಅತಿ ಹೆಚ್ಚು ಫಾರಿನರ್ಸು ಇಂಡಿಯಾಗೆ ಬರುವಂಥ ಟೈಮು. ಆಲ್ರೆಡಿ ನಾವುಗಳಾದ್ರೆ ಹೆಂಗೆ ಅಂದರೆ ನಾಳೆ ಅಂದರೆ ಬ್ಯಾಗ್ ಎತ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೊರಟೋಗ್ತೀವಿ. ಬಟ್ ಆದರೆ ಫಾರಿನರ್ಸ್ ಎಲ್ಲನೂ ಇಟ್ ಹಸ್ ಪ್ಲಾನ್ 6 months ಬಿಫೋರ್ ಪ್ಲಾನ್ ಆಗಿರೋವಂಥದ್ದು. ನಮಗೆ ನಾನು ಬಿಸ್ನೆಸ್ ಬಂದು 25 ವರ್ಷದ ಮೇಲೆ ಆಯಿತು. ನಾವು ಪ್ರತಿ ಬಾರಿ ಯಾವುದೇ ದೇಶಕ್ಕೆ ಹೋದ್ರೂ ಅಲ್ಲಿ ಎಲ್ಲಿ ಎಕ್ಸಿಬಿಷನ್ ಸ್ಟಾಲ್ ಹಾಕಿದ್ರು ನಾವು ಫಸ್ಟ್ ಪ್ರಮೋಟ್ ಮಾಡ್ತಾ ಇದ್ದಿದ್ದೆ ನಾವು ಸಫಾರಿಗಳನ್ನ. ಅಂಡ್ ನಾನು ಖುದ್ದಾಗಿ ನೋಡಿರೋವಂಥದ್ದು, ಅಲ್ಲಿ ಯಾರ್ಯಾರು ನಮ್ಗೆ ಎನ್ಕ್ವೈರಿ ಅಂತ ಬರ್ತಾ ಇತ್ತು ಅದೆಲ್ಲ ಬರ್ತಾ ಇದ್ದಿದ್ದೇನೆ ನಮಗೆ ಸಫಾರಿಗಳ ಬಗ್ಗೆನೇ ಜಾಸ್ತಿ ಎನ್ಕ್ವೈರಿ. ಸೊ ಆ ಥರ ಇರ್ಬೇಕಾದ್ರೆ ಈಗೇನಾಗಿದೆ, ಎಲ್ಲ ಹೊರಗಡೆ ದೇಶದ ಟ್ರಾವೆಲ್ ಏಜೆಂಟ್ಸು ಈಗ ನಮ್ಮನ್ನು ಬೈಕ್ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಏನು ನೀವು ಇಷ್ಟು ವರ್ಷ ನಮ್ಗೆ ಬನ್ನಿ ಅಂತ ಕರೆದ್ರಿ, ಈಗ ನಮ್ಮ ಕ್ಲೈಂಟ್ನ ಗೆಸ್ಟ್ನ ಕಳಿಸಿದ್ದೀನಿ ನಿಮ್ಮ ದೇಶಕ್ಕೆ, ಬಟ್ ಆದರೆ ಈಗ ನೀವು ಸಫಾರಿ ಇಲ್ಲ ವಾಪಸ್ ಹೋಗಿ ಅಂತ ಹೇಳ್ತಾ ಇದ್ದೀರ, ನಾನು ಏನು ಮಾಡಬೇಕು ಅಷ್ಟು ಡೇಸ್ನ ಅಂತ ಕೇಳ್ತಾ ಇದ್ದಾರೆ. ಇದೊಂದು ಏನಾಗುತ್ತೆ ಅಂದರೆ, ಈ ಮೇ ಬಿ ನಾವೆಲ್ಲ 1 ತಿಂಗಳು 15 ದಿವಸ ಏನೋ ಸಫಾರಿ ಇರಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಇದು ಇಟ್ ವಿಲ್ ರಿಫ್ಲೆಕ್ಟ್ ಫಾರ್ ಅನದರ್ 1 or 2 year ನಮಗೆ ಮತ್ತೆ ನಾವು ಈ ಪ್ರಮೋಷನ್ಸ್ನ ಮಾಡಿ ಇವ್ರಿಗೆಲ್ಲರಿಗೂ ನಮ್ಮ ಮೇಲೆ ನಂಬಿಕೆ ಬರಬೇಕು. ನಾಳೆ ದಿವಸ ಮತ್ತೆ ನಾನು ಹೋಗಿ ಏನಾದ್ರು ಕರೆದ್ರೆ ನೀವು ಕಳೆದ ಬಾರಿ ಮಾಡಿದ್ರಲ್ಲ ಅದೇ ಥರ ಮಾಡಿದ್ರೆ ಅಂತಾರೆ. ಎಲ್ಲರೂ ಅಂದ್ಕೊಂಡಿರೋದು ಬರೀ ಜನ ಸಫಾರಿಗೆ ಅಂತ. ನೋ, ಸಫಾರಿ ಇಟ್ ಇಸ್ ಓನ್ಲಿ 1 or 2 days ಅಥವಾ 3 days ಇರುವಂಥದ್ದು, ಅಥವಾ ತುಂಬ ಲಾಂಗ್ ಅಂದರೆ ಒಂದು 7 days 6 days ಇರುವಂಥದ್ದು. ಬಟ್ ಅದಲ್ಲದೆ ನನಗೆ ಬೇರೆ ಫಾರಿನರ್ಸ್ ಯಾರೇ ಬಂದ್ರು ದೇ ಹ್ಯಾವ್ ಎ ಬಿಗ್ ಐಟ್ನರಿ. ತಾಜ್ ಮಹಲಿಂದ ಸ್ಟಾರ್ಟ್ ಆದರೆ ಅಪ್ ಟು ಸೌತ್ವರೆಗೂ ಬರ್ತಾರೆ. ನಮ್ಮದು ಸೌತ್ ಎಲ್ಲ ಚೆನ್ನೈ ಗೇಟ್ ವೇ ಆಫ್ ಒಂಥರ ಸೌತ್ ಇಂಡಿಯಾ ಅಂತ ಇರುವಂಥದ್ದು. ಅಲ್ಲಿಂದ ಸ್ಟಾರ್ಟ್ ಆದರೆ ಈ ಸಫಾರಿಗಳು ಮತ್ತು ಇಲ್ಲಿರುವಂಥ ತಾಂಜೂರು ಟೆಂಪಲ್ಸ್ ಇರ್ಬೋದು, ಪ್ಯಾಲೇಸಸ್ ಇರ್ಬೋದು, ಇವೆಲ್ಲನೂ ಒಂದು ಸರ್ಕ್ಯೂಟ್ ಆಗಿ ರನ್ ಆಗುವಂಥದ್ದು. ನಾಟ್ ಓನ್ಲಿ ಸಫಾರಿ ಬರಲ್ಲ, ಬಟ್ ಆದರೆ ಅವರು ಮೇನ್ ಅಜೆಂಡಾ ಸಫಾರಿ ಆಗಿ ಇಟ್ಕೊಂಡಿರ್ತಾರೆ. ಎನಿವೇ ನಾನು ಇಂಡಿಯಾಗೆ ಹೋಗ್ತೀನಿ ಅಂದಮೇಲೆ ಎಲ್ಲಾನು ಕಂಪ್ಲೀಟ್ ಮಾಡೋಕ್ಕೆ ಈಗ ಅಂಥ ಟೂರಿಸ್ಟ್ ಈ ಒಂದು 25 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾಗರೋಳೆಯಲ್ಲಿ ಯಾವುದೇ ತರದ ಮ್ಯಾನ್ ಈಟಿಂಗ್ ಕ್ಯಾಟ್ಸ್ ಇಲ್ಲ. ನಾನು ಸಫಾರಿಗೆ ಬೆಳಿಗ್ಗೆ ಸಾಯಂಕಾಲ 2 ದಿನನೂ ಕೂಡ ನಾನು ಸಫಾರಿಗೆ ಹೋಗ್ತೇನೆ. ಪ್ರವಾಸಿಗರು ಯಗದೋರ್ಕೋಟೆ ತಾಲೂಕು ಸ್ಪೆಷಲಿ ಬಹಳ ಹಿಂದುಳಿದಂತ ತಾಲೂಕು. ಆ ತಾಲೂಕಿನಲ್ಲಿ ರೆಸಾರ್ಟ್ಗಳನ್ನ ಅವಲಂಬಿಸ್ಕೊಂಡು ಬಹಳಷ್ಟು ಕುಟುಂಬಗಳು ಇವತ್ತು ಅದನ್ನ ನಂಬಿಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಸಂಗತಿ ತಮಗೆಲ್ಲರಿಗೂ ಗೊತ್ತಿದೆ. ಏಕೆಂದ್ರೆ ಅಲ್ಲೂ ಕೂಡ ರೈತರಿದ್ದಾರೆ, ರೈತರ ಮಕ್ಕಳು ಕೂಡ ಈ ಒಂದು ರೆಸಾರ್ಟ್ಗಳಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು. ಆದ್ರಿಂದ ಇವಾಗ ಏನು ಈ ಒಂದು ಮನವಿಯನ್ನು ನಾವು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ದಯಮಾಡಿ ನಮ್ಮ ಭಾಗದ ಶಾಸಕರು ಕೂಡ ಅನಿಲ್ ಚಿಕ್ಕಮಾಗಲ್ ಅವರು ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ದಯಮಾಡಿ, ಈಗಾಗಲೇ ವಿದೇಶಗಳಿಂದ ಫಾರಿನರ್ಸ್ ಕೂಡ ಬರ್ತಾ ಇದ್ದಾರೆ. ಈಗ ಈ ಒಂದು ವಿಷಯ ತಿಳಿದು ಎಲ್ಲಾ ರೆಸಾರ್ಟ್ ಅಲ್ಲೂ ಕೂಡ ಬಹಳ ಕಮ್ಮಿ ಆದಂತ ಜನಸಂಖ್ಯೆ ಕಮ್ಮಿ ಆಗಿದೆ. ಆದ್ರಿಂದ ದಯಮಾಡಿ ಶಾಸಕರಿಗೂ ನಮ್ಮ ಭಾಗದ ಶಾಸಕರಾದ ಅನಿಲ್ ಚಿಕ್ಕಮಾಗಲ್ ಸಾಹೇಬರು ದಯಮಾಡಿ ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಸಫಾರಿಯನ್ನ ರೀಓಪನ್ ಮಾಡಬೇಕು ಅಂತ ಅವರನ್ನು ಕೂಡ ನಾವು ಕಳಕಳಿಯನ್ನ ಮಾಡ್ಕೊತಾ ಇದ್ದೀವಿ. ಪರಿಹಾರ ಕಂಡಿಡಬೇಕು. ಸಫಾರಿ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಪರಿಹಾರ ಕಂಡಿಡಬೇಕಿತ್ತು. ನೀವು ಸಫಾರಿನ ಕ್ಲೋಸ್ ಮಾಡೋದು ಕಷ್ಟ, ಈಸಿ, ಬಟ್ ರೀಓಪನ್ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇದೆ. ನಾವಂದ್ಕೊಂಡು ನೀವು ಅನೌನ್ಸ್ ಮಾಡೋದು ಏನಂತ ಅವತ್ತು ಅನೌನ್ಸ್ ಮಾಡಿರೋದು ನೀವು ಟೈಗರ್ಗಳು ಹೊರಗಡೆ ಬಂದ್ಬಿಟ್ಟಿದೆ, ಸಿಬ್ಬಂದಿಗಳು ಕಡಿಮೆ ಇದ್ದಾರೆ ನಮ್ಗೆ, ಅದಕ್ಕೆ ಈ ಸ್ಟಾಫ್ಗಳನ್ನು ಈ ಸಿಬ್ಬಂದಿಗಳನ್ನ ಅಲ್ಲಿ ಶಿಫ್ಟ್ ಮಾಡ್ತೀವಿ ಟೈಗರ್ ಹಿಡಿಯಕ್ಕೆ, ಮುಂದಿನ ಸಫಾರಿ ಓಪನ್ ಮಾಡ್ತೀವಿ ಅಂತ. 1 ತಿಂಗಳಾಯ್ತು. ನಮ್ಮ ತಾಲೂಕಿನ ಶಾಸಕರು 2ನೇ ಬಾರಿ ಗೆದ್ದಿದ್ದೀರಿ ನೀವು ಇದ್ರ ವಿಚಾರವಾಗಿ ಯಾವತ್ತಾರು ನೀವು ಧ್ವನಿ ಎತ್ತಿದ್ದೀರಾ? ಎಷ್ಟೋ ಜನ ಕೂಗಾಡ್ತಿದ್ದಾರೆ, ನಾವು ಲಾಯರ್ ನೋಟಿಸ್ ಕೊಡ್ತೀವಿ, ನಾವು ಮಾಡ್ತೀವಿ ಅಂತೆಲ್ಲ ಮಾಡ್ತೀವಿ. ಒಂದು ಇದರ ಬರುತ್ತಲ್ಲ ಸರ್, ನೀವು ಯಾಕೆ ಮಾತಾಡ್ತಿಲ್ಲ? ನಾವು ಬಂದು ಮನೆ ಹತ್ರ ಬಂದು ಸಿಕ್ಕಲ್ಲ, ಅಥವಾ ಈ ವಿಚಾರವಾಗಿ ನೀವು ಮಾತಾಡ್ತಿಲ್ಲ. ಅದು ನೀವು ಜಂಗಲ್ ಚೇರ್ಮನ್ ಬೇರೆ ಆಗಿದ್ದೀರಾ. ನೆಕ್ಸ್ಟ್ ಟೈಮ್ ನೋಡಿ, ನಾವು ನಿಮ್ಮನ್ನ ಫಾಲೋ ಅಪ್ ಮಾಡಿದ್ವಿ. ನೀವು ಫ್ಯೂಚರ್ಲು ಕೂಡ ಇದೇ ತರವಾಗಿ ನೀವು ರೈತರಿಗೆ ಹೇಳ್ಬೇಕು, ನೀವು ಸಂಬಂಧಿಸ್ಬೇಕು, ಎಲ್ಲರೂ ರೈತರಿಗೆ ಹೇಳ್ಬೇಕು, ಅಲ್ಲಿನ ಸ್ಥಳೀಕರಿಗೆ ಹೇಳ್ಬೇಕು, ಅಲ್ಲಿನ ಸ್ಟಾಫ್ಗಳನ್ನ ನೋಡ್ಬೇಕು ಸರ್.
ನೀವು ಸಡನ್ ಆಗಿ ನೆಕ್ಸ್ಟ್ ಅಧಿವೇಶನ ಬರ್ತಿದೆ, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ, ದಯವಿಟ್ಟು ಈ ವಿಚಾರ ನೀವು ಯಾಕೆ ಮಾತಾಡಬಾರ್ದು? ಅಥವಾ ಎಷ್ಟು ಜನ ನ್ಯಾಚುರಲಿಸ್ಟ್ಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ ಇದ್ರ ಬಗ್ಗೆ. ಈ ಸಫಾರಿ ಕ್ಲೋಸ್ ಮಾಡಿದ್ದಕ್ಕೆ ಇದಕ್ಕೆ ಸಂಬಂಧ ಅನ್ನೋದನ್ನ ನೀವು ಕುರಿತು ರೈತರನ್ನು ಕೂಡ ಒಂದು ಸಮಾಧಾನವಾಗಿ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿ, ಅಥವಾ ಇದು ಏನ್ ಟೂರಿಸಂ ನಡೀಬೇಕು ಇದು ನೀವು ನಟ್ಟು ಕರ್ಕೊಂಡು ಹೋಗ್ತಾ ಇರ್ಬೇಕು. ಅದ್ಬಿಟ್ಟು ನೀವು ಸುಮ್ನೆ ಇದ್ರ ಬಗ್ಗೆ ಧ್ವನಿ ಎತ್ತನೆ ಕೂತಿರೋದು ತುಂಬಾ ಕಷ್ಟಕರವಾಗ್ತದೆ ಜೀವನ. ಇವಾಗ ನಾವು ಎಜುಕೇಶನ್ ಅಂತ ಏನ್ ಎಜುಕೇಶನ್, ನಾವು ಅಂತ ಏನ್ ಎಜುಕೇಶನ್ ಮಾಡಿದ್ವಿ, ಬೇರೆ ಕಡೆ ಎಜುಕೇಶನ್ ಬಗ್ಗೆ PhD ಮಾಡಿ ಇಂಜಿನಿಯರ್ ಮಾಡಿದೆ ಅಂತ ಹೇಳ್ತಾರೆ. ನಮ್ಗೆ ನಮ್ಮ HD ಕೊಟ್ಟಿದ್ದಾಗ ನನಗೆ ಅರ್ಧ ಎಕರೆ ಜಮೀನು ಇಲ್ಲ, ನಾನು ಇದನ್ನೇ ನಡ್ಸ್ಕೊಂಡು ನಾನು ಬದುಕು ಕಟ್ಕೊಂಡಿದ್ದೀನಿ. ನಾವು ಇವಾಗ 30-40 ರೂಪಾಯಿ ಸ್ಯಾಲರಿ ತಗೊಂಡು ಜೀವನ ನಡೆಸ್ತಿದ್ದೀನಿ ಅಂತ ಏನ್ ಕಾರಣ ಸರ್? ಈಗ ರೆಸಾರ್ಟ್ಗಳು ಬಂದಿರೋದ್ರಿಂದ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ, ಸಫಾರಿ ಬಂದಿರೋದ್ರಿಂದ ಉದ್ಯೋಗ ಸೃಷ್ಟಿಯಾಗಿದೆ. 850 ಸ್ಕ್ವೈರ್ ಕಿಲೋಮೀಟರ್ ಇರುವಂಥ ಅರಣ್ಯ ಅದು. 850 ಸ್ಕ್ವೈರ್ ಕಿಲೋಮೀಟರ್, ಈ ಕಡೆ 850, ಹಿಂಗೆ 850. ಇಷ್ಟರಲ್ಲಿ ಬಳಕೆ ಆಗ್ತಾ ಇರೋದು ಸಫಾರಿಗೆ ಕೇವಲ 50ರಿಂದ 75 ಕಿಲೋಮೀಟರ್ ಮಾತ್ರ. ಇದರಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅಧ್ಯಯನ ಮಾಡಿ ಸ್ಟೇಕ್ ಹೋಲ್ಡರ್ಸ್ನೆಲ್ಲ ಕರೆಸಿ, ನೀವು ಬೇಕಾದಷ್ಟು ರೆಸಾರ್ಟ್ ಕಟ್ಟಿ ಪ್ರವಾಸೋದ್ಯಮ ಬೆಳೆಸಿ, ಸಾಕಷ್ಟು ಲೋನ್ ಕೊಡ್ತೀವಿ ಅಂತ ಹೇಳಿ ಸಾಕಷ್ಟು ಎಲ್ಲ ಬ್ಯಾಂಕ್ಗಳು ಲೋನ್ ಕೊಟ್ಟು ಎಲ್ಲ ಬೆಳೆಸ್ಬಿಟ್ಟು ಕೊನೆಗೆ ಏಕಾಏಕಿ ಆದೇಶ ಮಾಡೋದು ಎಷ್ಟು ಸರಿ? ನೂರಾರು ಎಲ್ಲಿ ಕೆಲಸ ಮಾಡ್ತಿರೋ 90% ರೈತರ ಮಕ್ಕಳೇನೆ. ರೈತರ ಮಕ್ಕಳಿಂದ ಬೇರೆ ಯಾರು ಹೊರಗಡೆಯಿಂದ ಯಾರು ಅಲ್ಲಿ ಹೋಗಿ ಉಳ್ಕೊಂಡಿದ್ದಿಲ್ಲ. ಕಾಡಂಚಲ್ಲಿ ಕೆಲಸ ಮಾಡೋದು ಅಕ್ಕಪಕ್ಕ ಹಳ್ಳಿಯವರು ಬಿಟ್ಟು ಯಾರು ಎಲ್ಲ ರೈತರ ಮಕ್ಕಳೇ, ಅಲ್ಲಿರೋರೆಲ್ಲ ರೈತರ ಮಕ್ಕಳೇ. ಇನ್ನೇನು ರೆಸಾರ್ಟಲ್ಲಿ ಒಳಗಡೆ ಮಾಡೋ ಕೆಲಸ ಮಾಡುವಂಥವ್ರಿಗೆ ಹೊರಗಡೆಯಿಂದ ಬಂದಿರ್ಬೋದು. ಆದರೆ HD ಕೋಟೆ ಶಾಸಕರು, ನಮ್ಮ ಗುಂಡ್ಲುಪೇಟೆ ಶಾಸಕರು ಇದ್ರ ಬಗ್ಗೆ ಎಲ್ಲ ಈ ಅಧ್ಯಯನ ಮಾಡಿ ಮಾಡಬೇಕಾಗಿತ್ತು. ಮಾನ್ಯ ನಮ್ಮ ಈಶ್ವರ ಖಂಡೆಯವರು ಅದು ಯಾಕೆ ಏಕಾಏಕಿ ಮಾಡಿದ್ರು ಗೊತ್ತಿಲ್ಲ. ಮುಂಚೆ ಎಲ್ಲ ಸಣ್ಣ ಸಣ್ಣ ಒಂದು ಆದೇಶ ಮಾಡಬೇಕಾದ್ರೆ ಸರ್ಕಾರ ಸ್ಟೇಕ್ ಹೋಲ್ಡರ್ಸ್ ಸಭೆ ಕರೀರಿ, ಎಲ್ಲ ಉದ್ಯಮದಾರರ ಸಭೆ ಕರೀತಾ ಇದ್ರು. ಈ ಸಲ ಯಾಕೆ ಮಾಡಿದ್ರು ಏನೂ ಗೊತ್ತಿಲ್ಲ. ಸರ್ಕಾರ ನಾವೇನು ಹೇಳಿದ್ದೀವಿ, ಹೋಟ್ಲ್ ಮಾಲೀಕರ ಸಂಘ ಇರ್ಬೋದು, ಸಂಘ ಸಂಸ್ಥೆ ಒಕ್ಕೂಟದ ಇರ್ಬೋದು, ಪ್ರವಾಸ ನಾವು ಏನು ಹೇಳಿದ್ದೀವಿ, ಸರ್ಕಾರ ಹೊಸ ಆದೇಶ ಮಾಡಲಿ. ಏಕಾಏಕಿ ಸಾವಿರಾರು ಕೋಟಿ ರೂಪಾಯಿ ಹಣ ಹೂಡಿದ್ದಾರೆ. 8,000ಕ್ಕಿಂತ ಜಾಸ್ತಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟು ನಾವು ಜಾಬ್ ಕ್ರಿಯೇಟ್ ಮಾಡಿದ್ವಿ. ಅವ್ರಿಗೆಲ್ಲ ಊಟೋಪಚಾರ, ಸಂಬಳ ಎಷ್ಟೋ ಜನ ಕೆಲವರೆಲ್ಲ ಕೆಲಸದಿಂದ ತೆಗೀತಾ ಇದ್ದಾರೆ. ಅದೆಲ್ಲ ಮಾಡಬೇಡಿ ಅಂತ ಹೇಳ್ತೇವೆ. ಸ್ವಲ್ಪ ದಿನದಲ್ಲಿ ಸರ್ಕಾರ ಚೇಂಜ್ ಮಾಡ್ಬೋದು, ಆದೇಶನ ಪುನರ್ ಪರಿಶೀಲನೆ ಮಾಡಿ ಅಂತ ಕೇಳಿದ್ದೀವಿ. ಈ ಭಾಗದ ನಮ್ಮ ಮೈಸೂರಿನವರಾದಂಥ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ತೀವ್ರವಾಗಿ ಆದಷ್ಟು ಬೇಗ ಅವರು ಮನಸ್ಸು ಮಾಡಿ ನಮ್ಮ ಅರಣ್ಯ ಸಚಿವರ ಗಮನಕ್ಕೆ ತಂದು ಈ ಆದೇಶನ ಹಿಂಪಡೆದು SOP ಹೊಸದು ಮಾಡಲಿ. ಅವ್ರಿಗೆ ಏನು ರೈತರಿಗೆ ಅನಾನುಕೂಲ ಆಗುತ್ತೆ, ಸಾವೊಪ್ಪದೆ ಇವ್ರಿಗೂ ಒಂದಷ್ಟು ಪರ್ಸೆಂಟೇಜ್ ಮಾಡಿ ತೆರಿಗೆಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಬೇಕಾದಷ್ಟು ಬರ್ತಾ ಇದೆ. ಆ ತೆರಿಗೆಯನ್ನು ಬರೋದ್ರಿಂದ ಅವ್ರಿಗೂ ಕೂಡ ಸಂಬಳ ಕೊಡಲಿಕ್ಕೆ ಮತ್ತು ಈ 8,000 ನೌಕರರಿಗೆ ಎಷ್ಟು ಅನಾನುಕೂಲ ಆಗಿದೆ ಅಂತಂದರೆ, ಒಂದು ತಿಂಗಳಿಂದ ಅಲ್ಲ ನಮ್ಮ ನಾಗರಹೊಳೆ ಆಗಿರ್ಬೋದು, ಬಂಡೀಪುರ ಆಗಿರ್ಬೋದು, ಸಫಾರಿ ನಿಲ್ಲಿಸಿದ ಮೈಸೂರಲ್ಲಿ ಕೂಡ ನವೆಂಬರ್ ತಿಂಗಳಲ್ಲಿ ಪ್ರವಾಸಿಗರು ಇಲ್ಲವೇ ಇಲ್ಲ. ಒಂದೊಂದು ಹೋಟ್ಲಲ್ಲಿ 1 ರೂಮ್ 2 ರೂಮ್ ಹೋಗ್ತಾ ಇಲ್ಲ. ನಿಮ್ಗೆ ಗೊತ್ತಿರಲಿ, ಈಗ ಮೈಸೂರಲ್ಲಿ 10,000 ರೂಮ್ ಇದೆ, ಡೈಲಿ 2,000 ರೂಮ್ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ಮೈಸೂರು ಬರೋರು ಅರಮನೆ ನೋಡ್ತಾರೆ, ಝೂ ನೋಡ್ತಾರೆ, ಪ್ಯಾಲೇಸ್ ನೋಡ್ತಾರೆ, ಆ ನಂತರ ಹೋಗೋದಿಲ್ಲಿ ಇದು ಚಾಮುಂಡಿ ಬೆಟ್ಟ ನೋಡ್ತಾರೆ, ಆ ನಂತರ ಹೋಗೋದಿಲ್ಲಿ ಸಫಾರಿ ತುಂಬ ಚೆನ್ನಾಗಿದೆ, ಭಾಳ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲ ನಾಗರಹೊಳೆಗೆ ಹೋಗ್ತಾರೆ, ಇಲ್ಲ ಬಂಡೀಪುರಕ್ಕೆ ಹೋಗ್ತಾರೆ.